ಹೇ ಗೈಸ್ ವೆಲ್ಕಮ್ ಟು ಬೋರ್ನ್ ಟು ಲರ್ನ್ ಯೂಟ್ಯೂಬ್ ಚಾನಲ್. ಕರ್ನಾಟಕ ಸರ್ಕಾರದಿಂದ ಇವತ್ತು ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಮಧು ಬಂಗಾರಪ್ಪ ಅವರು ಅವರ ಟ್ವಿಟರ್ ಖಾತೆಯಲ್ಲಿ ಟ್ವೀಟ್ ಮಾಡಿದ್ದಾರೆ. ಏನಂದರೆ, ಇನ್ನು ಮುಂದೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಪ್ರತಿದಿನ ಬೆಳಿಗ್ಗೆ ಸಂವಿಧಾನ ಪ್ರಸ್ತಾವನೆ ಹಾಗೂ ಪೀಠಿಕೆಯನ್ನು ಓದಬೇಕಂತ ಹೇಳಿದ್ದಾರೆ. ಇದು ಕಂಪಲ್ಸರಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಪಾಲಿಸಬೇಕಂತ ಹೇಳಿದರೆ. ಇನ್ನು ಮುಂದೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಪ್ರೇಯರ್ ಮುಂಚೆ ಈ ಪೀಠಿಕೆ ಅಥವಾ ಸಂವಿಧಾನದ ಏನು ಪ್ರಸ್ತಾವನೆ ಇರುತ್ತೆ, ಇವಾಗ ಆಲ್ರೆಡಿ ಪ್ರಸ್ತಾವನೆನ ಓದ್ತಾ ಇದ್ದಾರೆ ಅಂತ ಹೇಳಿದರೆ. ಸೊ ಇನ್ನು ಮುಂದೆ ಇದು ಕಂಪಲ್ಸರಿ ಎಲ್ಲರೂ ಕೂಡ ಪಾಲಿಸ್ಬೇಕಂತ ಹೇಳಿದ್ದಾರೆ. ಸೊ ಈ ನಿರ್ಧಾರದಿಂದ ಮಕ್ಕಳಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂದರೆ, ಮೊದಲು ಮಕ್ಕಳಿಗೆ ತಮ್ಮ ಹಕ್ಕುಗಳು ಮತ್ತು ಕರ್ತವ್ಯಗಳ ಬಗ್ಗೆ ಅರಿವು ಬರುತ್ತದೆ. ಮತ್ತೊಂದು ಇಕ್ವಾಲಿಟಿ ಅಂದರೆ ಏನು, ಸೆಕ್ಯುಲರಿಸಮ್ ಅಂದರೆ ಏನಂತ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಅವರಿಗೆ ತಿಳಿಯುತ್ತದೆ. ಮತ್ತೊಂದು, ಇಂದಿನ ಜನ್ರೇಷನ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ನಲ್ಲಿ ಬೆಳೆಯುತ್ತಿದೆ. ಆದರೆ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸ್ ಮಕ್ಕಳಿಗೆ ಬ್ಯಾಲೆನ್ಸ್ಡ್ ಥಿಂಕಿಂಗ್ ಕೊಡ್ಬೋದು. ಇದರಿಂದ ತುಂಬ ಇಂಪಾರ್ಟೆಂಟ್ ಇರುತ್ತದೆ. ಮತ್ತೊಂದು, ಸ್ಕೂಲ್ನಲ್ಲಿ ಪ್ರತಿದಿನ ಪೀಠಿಕೆ ಓದಿದರೆ ಮಕ್ಕಳಲ್ಲಿ ಡಿಸಿಪ್ಲಿನ್ ಮತ್ತು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಕೂಡ ಬೆಳೆಯಬಹುದು. ಈ ನಿರ್ಧಾರ ಅಂತೂ ತುಂಬ ಉಪಯೋಗವಾಗಿದೆ. ಯಾಕಂದರೆ ಮುಂದೆ ಯಾವುದೇ ರೀತಿಯ ಏನು ಗೌರ್ಮೆಂಟ್ ಎಕ್ಸಾಮ್ಸ್ ಇರುತ್ತೆ ಅಲ್ಲೂ ಕೂಡ ಸಂವಿಧಾನದ ಬಗ್ಗೆ ಕ್ವಶನ್ಸ್ ಬರ್ತಾ ಇರ್ತವೆ. ಇವಾಗ ಸೋಷಿಯಲ್ ಸೈನ್ಸಲ್ಲಿ ಸಂವಿಧಾನದ ಬಗ್ಗೆ ಇರುತ್ತೆ, ಆದರೆ ಜಾಸ್ತಿ ಇರಲ್ಲ. ಪ್ರತಿದಿನ ಮಕ್ಕಳು ಸಂವಿಧಾನನ ಓದ್ತಾ ಹೋದರೆ ಅವರಿಗೆ ಯಾವ ರೀತಿ ಸಂವಿಧಾನನ ಓದಬೇಕು ಮತ್ತೊಂದು ಕುತೂಹಲ ಕೂಡ ಬರುತ್ತೆ. ಸೊ ಇದರಿಂದ ತುಂಬ ಉಪಯೋಗವಾಗಿದೆ. ಈ ಅಪ್ಡೇಟ್ ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಆಗಿ. ಬಾಯ್ ಬಾಯ್.